ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಭೀಮಾಸ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಪಪ್ಪು ಮಾಡ್ತಾ ಇದ್ದಾರೆ. ಇದು ಸೋರೆಕಾಯಿ ಪಪ್ಪು. ಇದಂತೂ ತುಂಬ ಚೆನ್ನಾಗಿರುತ್ತೆ. ಇದು ಮೀಲ್ಸ್ಗೆ ಕೊಡ್ತಾರೆ, ತುಂಬ ಸಕ್ಕತ್ತಾಗಿರುತ್ತೆ. ಈಗ ಬನ್ನಿ ನೋಡೋಣ ಇವರು ಪಪ್ಪು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಪಪ್ಪು ಮಾಡೋದಕ್ಕೆ ಈಗ ಸೋರೆಕಾಯಿ ಕಟ್ ಮಾಡ್ಕೊತಾ ಇದ್ದಾರೆ. ಈ ಸೋರೆಕಾಯಿ ಮತ್ತು ತುಂಬ ಸಣ್ಣಕ್ಕೆ ನೋಡಿ ಇಷ್ಟು ಮಾತ್ರ ಇದನ್ನು ಕಟ್ ಮಾಡ್ಕೊತಾ ಇದ್ದಾರೆ. ಇದು ಆಂಧ್ರ ಪಪ್ಪೇನಾ? ನೋಡಿ, ಆಂಧ್ರ ಪಪ್ಪು ಮಾಡೋದಕ್ಕೆ ಸೋರೆಕಾಯಿ ಪಪ್ಪ. ಸೋರೆಕಾಯಿ ಪಪ್ಪು ಮಾಡ್ತಾರೆ. ಮಾಡೋದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದಾರೆ. ನೋಡಿ, ಇದರಲ್ಲಿ ಈಗ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಒಂದು ಬೌಲಲ್ಲಿ. ಅದನ್ನು ಇದರಲ್ಲೇ ಹಾಕ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಈಗ ಒಂದು 5 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ಅಥವಾ ರೋಸ್ಟ್ ಕರೆಂಗೆ. ಓಕೆ. ನೋಡಿ, ಇದನ್ನು ಲೈಟಾಗಿ ಇದನ್ನು ರೋಸ್ಟ್ ಮಾಡ್ಕೊತಾರೆ. ರೋಸ್ಟ್ ಮಾಡ್ಕೊಂಡಿದ ನಂತರ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದಾರೆ. ಬೆಳ್ಳುಳ್ಳಿ ಪೇಸ್ಟ್ ಇದು 50% ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. हम हींग पहले नहीं डालना, हींग जल जाएगा। वो बिल्लोड़ी डालने के बाद में हम हींग डालेंगे। ओके। वो नहीं जलता, वो टेस्ट खराब हो जाएगा, नहीं तो हमारा कड़वा लगेगा। ओके ओके। वो बिल्लोड़ी डालने के बाद ही हम ये डालेंगे हींग। ओके ओके ओके। नहीं तो ನೋಡಿ, ಈಗ ಬೆಳ್ಳುಳ್ಳಿ ಹಾಕಿದ ನಂತರನೇ ಹಿಂಗ್ ಪೌಡರ್ ಹಾಕೋಬೇಕಂತ. इसको हम गोल्डन होने तक वेट करेंगे उसका। ओके ओके। ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕೋದ್ರಿಂದ ಹಿಂಗು ಅದನ್ನ ಫುಲ್ಲು ಇದಾಗುತ್ತಂತೆ. ಆ ಕಾರಣಕ್ಕೆ ಇವರು ಈ ತರ ಕರಿಪಾಕ್. ಓಕೆ. ನೋಡಿ, ಈಗ ಕರಿಬೇವು ಸೊಪ್ಪು ಹಾಕೊಂಡಿದ್ದಾರೆ. उसको हम ज्यादा गोल्डन तक नहीं करेंगे, नहीं तो हमारा दाल का कड़वापन आ जाएगा। ओके ओके। तो कई करना। हाँ हाँ। हम ऑनियन डालेंगे। ಓಕೆ ಓಕೆ. ನೋಡಿ, ಈಗ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. थोड़ा ही डालेंगे, ज्यादा नहीं, 300 जैसा। ಓಕೆ ಓಕೆ. ನೋಡಿ, 300 ಗ್ರಾಮ್ ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. 300 ಗ್ರಾಮ್ ಅಷ್ಟು ಈರುಳ್ಳಿ. ನೋಡಿ, ಇದನ್ನ ಈರುಳ್ಳಿ ಅಷ್ಟನ್ನ ತುಂಬಾನೇ ಸಣ್ಣಕ್ಕೆ ಉದ್ದುದ ಕಟ್ ಮಾಡ್ಕೊಂಡು ಹಾಕೊಂಡಿದ್ದಾರೆ. हम लोग को ऑयल कम डालेंगे, सेहत के लिए, सेहत खा के अच्छा रहना आदमी। ओके ओके। हाँ हाँ, वही है। अच्छा, ऑयल कम डालेंगे, कम डाला तो हाँ ज्यादा ये नहीं आता है। हाँ। हम कस्टमर को पूरा सेहत का ही देखता है, अच्छा रहता बोल के कम ही ऑयल यूज करता है। हाँ हाँ, वही है। अच्छा है अच्छा है। ऐसा ही नेचुरल से करना पड़ेगा। नेचुरल। हाँ हाँ। उसमें मसाला ज्यादा नहीं जाएगा। हाँ। ये नेचुरल हम लोग बनाएंगे। ओके ओके। हल्का ब्राउन होने तक हम उसको वेट करेंगे। ಓಕೆ ಓಕೆ. ನೋಡಿ, ಇದನ್ನ ಈರುಳ್ಳಿ ಅನ್ನೋದು ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂತಾರೆ. ಫ್ರೈ ಮಾಡ್ಕೊಂಡಿದ ನಂತರ ಬೇರೆ ಎಲ್ಲ ಹಾಕ್ಕೊಂತಾರೆ. ಗ್ರೀನ್ ಚಿಲ್ಲಿ. ನೋಡಿ, ಈಗ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಾರೆ, ಫುಲ್ ಮೆತ್ತವಾಗಿದೆ. ಈರುಳ್ಳಿ ಫ್ರೈ ಆಗಿದ ನಂತರ ಈಗ ಚಿಲ್ಲಿ ಪೇಸ್ಟ್ ಹಾಕ್ಕೊಂತಾ ಇದ್ದಾರೆ. ಗ್ರೀನ್ ಚಿಲ್ಲಿ ಪೇಸ್ಟ್. उसमें हम चिल्ली पाउडर यूज नहीं करेंगे। हाँ हाँ। ओके। पप्पू के लिए यूज नहीं करते? नहीं नहीं, चिल्ली यूज नहीं करते। ओनली ग्रीन चिल्ली। चिल्ली पाउडर यूज नहीं करना है? चिल्ली पाउडर यूज नहीं करता, ओनली ग्रीन चिल्ली। हाँ हाँ। ओके ओके। इसको तो अच्छा से फिर पकाएंगे, कच्चापन चला जाए। ओके। ग्रीन चिल्ली का। हाँ हाँ। ನೋಡಿ, ಇದನ್ನು ಅಷ್ಟೇ ಒಂದು 2ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೊತಾರೆ. ಆಯಿಲಲ್ಲಿ ಫ್ರೈ ಆಗಿದ ನಂತರ ಹಸಿ ವಾಸನೆ ಹೋಗಿದ ನಂತರ ಬೇರೆ ಹಾಕ್ಕೊಂತಾರೆ. ನೋಡಿ, ಈಗ ಈ ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಸೋರೆಕಾಯಿ ಹಾಕ್ಕೊಂಡಿದ್ದಾರೆ. ಸೋರೆಕಾಯಿ ಒಂದೂವರೆ kg ಅಷ್ಟು ಸೋರೆಕಾಯಿ ಹಾಕ್ಕೊಂಡಿದ್ದಾರೆ. ಸೋರೆಕಾಯಿ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊತಾರೆ. ಸೋರೆಕಾಯಿ. ಹಾಂ ಹಾಂ. ನೋಡಿ, ಇದು ಸೋರೆಕಾಯಿ ಈಗ ಹಾಕಿದ ನಂತರ ಸ್ವಲ್ಪ ಒಂದು ಅರ್ಧ ಲೀಟರ್ ಅಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ಹಾಂ. ನೋಡಿ, ಈಗ ನೀರು ಕುದಿ ಬಂದಿದೆ. ಕುದಿ ಬಂದಿದ ನಂತರ ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಓಕೆ. 2 ಸ್ಪೂನ್ ಹಲ್ದಿ. ನೋಡಿ, 2 ಸ್ಪೂನು ಅರಿಶಿನ ಹಲ್ದಿ. ಹಾಂ. दीपक जाए हमारा ನೋಡಿ, ಈಗ ಇದರಲ್ಲಿ ಈಗ ಕಲ್ಲುಪ್ಪು ಹಾಕ್ಕೊಂತ ಇದ್ದಾರೆ. ಓಕೆ. ಸೊರಕಾಯಿ
ನೋಡಿ ಇದನ್ನ ಸ್ವಲ್ಪ ಸೋರೆಕಾಯಿ ಸ್ವಲ್ಪ ಜಲ್ದಿ ಮೆಲ್ಟ್ ಆಗುತ್ತೆ, ಆ ಕಾರಣಕ್ಕೆ ಈಗ ಕಲ್ಲುಪ್ಪು ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಇದು ಸೋರೆಕಾಯಿ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. मेल्ट हो गया अभी। ನೋಡಿ ಮೆಲ್ಟ್ ಆಗಿಯಾ, ಸೋರೆಕಾಯಿ ಫುಲ್ ಮೆಲ್ಟ್ ಆಗಿದ ನಂತರ ಈಗ ಟೊಮೊಟೊ ಹಾಕೊಂತ ಇದ್ದಾರೆ. ये पहले नहीं डालना है टमाटो? टमाटर पहले नहीं डालना, वो हमारा सोरकाई नहीं पकता है। सोरकाई नहीं पकता, नहीं पकेगा। टमाटो थोड़ा मेल्ट होने के बाद ही टमाटर डालेंगे तो हमारा सोरकाई बराबर मेल्ट हो जाएगा। नहीं तो हमारा सोरकाई मेल्ट नहीं होगा, टाइम लगेगा, गैस को वेस्टेज होगा ज्यादा। मेल्ट होने के बाद ही टमाटर डालना। ಓಕೆ ಓಕೆ ಓಕೆ. ನೋಡಿ ಇದು ಸೋರೆಕಾಯಿ ಮೆಲ್ಟ್ ಆಗಿದ ನಂತರನೇ ಇದನ್ನ ಟೊಮೊಟೊ ಹಾಕ್ಬೇಕಂತೆ, ಇಲ್ಲ ಅಂತಂದ್ರೆ ಇದು ಟೊಮೊಟೊ ಅನ್ನೋದು ತುಂಬಾನೇ ಜಾಸ್ತಿ ಮೆಲ್ಟ್ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಸೋರೆಕಾಯಿ ಫ್ರೈ ಮಾಡ್ಕೊಂಡು ಮತ್ತೆ ಈಗ ಟೊಮೊಟೊ ಹಾಕೊಂಡಿದ್ದಾರೆ. मसाला भी डाल देंगे अभी। हाँ, 1 स्पून जीरा पाउडर. ನೋಡಿ ಜೀರಾ ಪೌಡರ್ ಹಾಕೊಂತ ಇದ್ದಾರೆ. ಜೀರಾ ಪೌಡರ್ 1 ಸ್ಪೂನ್. ನೋಡಿ ಕಸ್ತೂರಿ ಮೇಥಿ ಇವರು ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಕಸ್ತೂರಿ ಮೇಥಿ ಡಾಲ್ಕೆ ಹೋಮ್ ಮೇಡ್. ಅಚ್ಚಾ, ನೋಡಿ ಕಸ್ತೂರಿ ಮೇಥಿ ಒಂದು ಅರ್ಧ ಟೀ ಸ್ಪೂನ್ ಕಸ್ತೂರಿ ಮೇಥಿ ಹಾಕೊಂಡಿದ್ದಾರೆ. ಇವರೇ ಮಾಡಿರೋಂಥ ಕಸ್ತೂರಿ ಮೇಥಿ ಇದು. उसको मसाला का स्मेल जाने तक अच्छे से पकाएंगे उसको। ಓಕೆ ಓಕೆ. ನೋಡಿ ಇದನ್ನು ಅಷ್ಟೇ ಒಂದು 2 ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೊತಾರೆ. ಈ ತರ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡು ಮತ್ತೆ ಬೇರೆ ಎಲ್ಲ ಹಾಕೊಂತಾರೆ. ನೋಡಿ ಈಗ ಮಸಾಲೆ ಎಲ್ಲಾನು ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಈಗ ತೊಗರಿ ಬೇಳೆ ಹಾಕೊಂತ ಇದ್ದಾರೆ. ತೊಗರಿ ಬೇಳೆ ಇದನ್ನ ಫುಲ್ ಆಗಿ ನುಣ್ಣು ಬೇಯಿಸ್ಕೊಂಡಿದ್ದಾರೆ. ಇದನ್ನ ಒಂದು 4 कितना ವಿಜಿಲ್ डालते हैं उसको? उसमें 2 विजिल ನೋಡಿ 2 ವಿಜಿಲ್ ಹಾಕ್ಸ್ಕೊಂಡು ಇದನ್ನ ಫುಲ್ ನುಣ್ಣು ಮಾಡ್ಕೊಂಡಿದ್ದಾರೆ. ನೀರು ಜಾಸ್ತಿ ಹಾಕೊಂಡು ಇದನ್ನ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿರೋದನ್ನ ಈಗ ಇದ್ರಲ್ಲಿ ಹಾಕೊಂಡಿದ್ದಾರೆ. ये कितना केजी ಇರುತ್ತೆ? ओ 600 ग्राम। 600 ग्राम. 600 ग्राम ಬೇಳೆ. ये कितना लोग का होता है ये सांभर? मैक्सिमम 25 मेंबर्स। 25 ಮೆಂಬರ್ಸ್. ಒಂದು 25 ಜನಕ್ಕೆ ಇದು ದಾಲ್ ಮಾಡ್ತಾರಂತದ್ದು. ಪಪ್ಪು ನೋಡಿ ಇದು ಒಂದು 25 ರಿಂದ ಒಂದು 30 ಜನ ತಿನ್ಬೋದು ಈ ಪಪ್ಪು. ज्यादा थिक भी नहीं रखना, पतला करना उसको थोड़ा, पतला भी नहीं, गाढ़ भी नहीं, मीडियम रखना। ओके ओके. हॉट वाटर डालेंगे उसको। ओके ओके. ನೋಡಿ ಈಗ ಬಿಸಿ ನೀರು ಹಾಕೊಂತ ಇದ್ದಾರೆ. हॉट वाटर डाला तो हमारा टेस्ट बराबर रहता है। ठंडी पानी नहीं टच करना उसमें। ओके ओके. ओनली हॉट वाटर। ಓಕೆ ಓಕೆ. ನೋಡಿ ತಣ್ಣೀರು ಹಾಕಬಾರ್ದು. ತಣ್ಣೀರು ಹಾಕಿದ್ರೆ ಟೇಸ್ಟ್ ಅನ್ನೋದು ತುಂಬಾನೇ ಕಡಿಮೆ ಆಗುತ್ತಂತೆ. ಆ ಕಾರಣಕ್ಕೆ ಇವರು ಬಿಸಿ ನೀರೇ ಯೂಸ್ ಮಾಡ್ತಾ ಇದ್ದಾರೆ. ಸಾಂಬಾರ್ಗಾಗ್ಲಿ ಪಪ್ಪಗಾಗ್ಲಿ ಪ್ರತಿಯೊಂದಕ್ಕೂ ಅಷ್ಟೇ ಬಿಸಿ ನೀರು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅರ್ಧ ಸೌಟು ಇದು ಹುಣಸೆಹಣ್ಣು ಹುಳಿ ಹಾಕೊಂಡಿದ್ದಾರೆ. ಇದನ್ನು ಕುದಿ ಸ್ಟಾರ್ಟ್ ಆಗಿದೆ. ಈಗ ಪಪ್ಪ ಅನ್ನೋದು ಫುಲ್ ಕುದಿ ಸ್ಟಾರ್ಟ್ ಆಗಿದೆ. ಕುದಿ ಸ್ಟಾರ್ಟ್ ಆದ್ಮೇಲೆ ಈಗ ಅರ್ಧ ಸೌಟು ಹುಣಸೆಹಣ್ಣು ಹುಳಿ ಹಾಕೊಂಡಿದ್ದಾರೆ. ज्यादा कम स्वाद अनुसार। बस उतनी। हाँ, उसको ज्यादा गाढ़ भी नहीं रखना, ज्यादा पतला भी नहीं करना, मीडियम रखना। ನೋಡಿ ಜಾಸ್ತಿ ತೆಳು ಮಾಡ್ಕೋಬಾರ್ದು. ಜಾಸ್ತಿ ತೆಳು ಮಾಡ್ಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬಾನೇ ಕಡಿಮೆ ಆಗುತ್ತೆ. ನೋಡಿ ಇಷ್ಟು ಮಾತಾಡಬೇಕು. ಇದು ಗಟ್ಟಿನೇ ಇದೆ. ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ. ನೋಡಿ ಈಗ 1 ಇಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ. भी हल्का हिंग डालेंगे लास्ट को। ಓಕೆ. ನೋಡಿ ಅದರಲ್ಲೇ ಸ್ವಲ್ಪ ಹಿಂಗೆ ಹಾಕೊಂಡಿದ್ದಾರೆ. हिंग डाल के पकाना नहीं, हम बंद कर देंगे। ಬಂದ್ कर देते हैं। ಓಕೆ. ನೋಡಿ ಈಗ ಹಿಂಗೆ ಹಾಕ್ಕೊಂಡು ಫುಲ್ ಬಂದ್ ಮಾಡಿದ್ದಾರೆ. ನೋಡಿ ಪಪ್ಪು ಅನ್ನೋದು ರೆಡಿ ಆಗಿದೆ. ಈಗ ಸೋರೆಕಾಯಿ ಪಪ್ಪು ರೆಡಿ. ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ನೋಡಿ ಈಗ ತುಪ್ಪ ಹಾಕ್ಕೊಂತ ಇದ್ದಾರೆ. घी। ಅಭಿ ನಂದಿನಿ ತುಪ್ಪ. ಟೀಕೆ ನಂದಿನಿ ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ ಒಂದು ಭೀಮಾಸ್ ಕಿಚನಲ್ಲಿ ಯಾವ ರೀತಿ ಒಂದು ಪಪ್ಪು ಮಾಡ್ತಾರೆ ಅಂತ ಬಿಟ್ಟು. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಮಿಲ್ಸು ಇಲ್ಲಾಂದರೆ ನಾರ್ಮಲ್ ಮಿಲ್ಸು ಸಿಗುತ್ತೆ. ನೀವು ಯಾವಾಗಾದರೂ ಈ ಕಡೆ ಹೋದಾಗ ಅತ್ತಿಬೆಲೆ ಕಡೆ ಹೋದಾಗ ಒಂದ್ಸತಿ ಟೇಸ್ಟ್ ಮಾಡಿ. ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.